ಹಲೋ ಫ್ರೆಂಡ್ಸ್, ಒಂದು ಜಲಾಂತರ್ಗಾಮಿ ನೌಕೆಯು ಅಧಿಕ ಅಂದ್ರೆ 2460 ಅಡಿಗಳ ಆಳದವರೆಗೆ ಹೋಗುತ್ತದೆ. ಅದೇ ಒಬ್ಬ ಮನುಷ್ಯ ಆಕ್ಸಿಜನ್ ಸಿಲಿಂಡರ್ ಇಲ್ಲದೆ 1 ಕಿಲೋಮೀಟರ್ ವರೆಗೆ ನೀರಿನಲ್ಲಿ ಈಜಬಹುದು. ಅದೇ ಮನುಷ್ಯ ಆಕ್ಸಿಜನ್ ಸಿಲಿಂಡರ್ ಇಟ್ಟುಕೊಂಡು ಸರಾಸರಿ ಅಂದ್ರೆ 328 ಅಡಿಗಳ ಆಳದವರೆಗೆ ಹೋಗಬಹುದು. ಈ ಆಳವು ಮನುಷ್ಯನಿಗೆ ಯಾವುದೇ ರೀತಿಯ ಆಪತ್ತಿಲ್ಲ ಎಂದು ಕೂಡ ಹೇಳಬಹುದು. ಅದೇ ರೀತಿ ಅಲ್ಬರ್ಟ್ ನೀಶ್ ಅವರು 700 ಅಡಿ ಆಳದವರೆಗೆ, ಅಹ್ಮದ್ ಗಬರ್ ಅವರು 1089 ಅಡಿ ಆಳದವರೆಗೆ ಹೋಗಿ ದಾಖಲೆಯನ್ನು ಕೂಡ ಮಾಡಿದ್ದಾರೆ. ಇದೇ ಮಾದರಿಯಲ್ಲಿ ಅವತಾರ್ ಫಿಲ್ಮ್ ಡೈರೆಕ್ಟರ್ ಜೇಮ್ಸ್ ಕ್ಯಾಮರಾನ್ ಕೂಡ ಒಂದು ರೋಬೋಟಿಕ್ ಮಷೀನ್ ಅನ್ನು ಬಳಸಿ 35,761 ಅಡಿ ಆಳಕ್ಕೆ ಹೋಗುತ್ತಾರೆ. ಇದರ ಮೇಲೂ ಕೂಡ ಇನ್ನೂ ಹೋಗಬಹುದು ಎಂದು ಹೇಳುತ್ತಾರೆ. ಆದರೆ ನೀವು ಯಾವತ್ತಾದ್ರೂ ಯೋಚಿಸಿದ್ದೀರಾ ಸಮುದ್ರದ ಆಳದಲ್ಲಿ ಏನಿದೆ ಅಂತ? ನಾನು ಕೇಳ್ತಿರುವುದು ಸಮುದ್ರದ ಆಳದಲ್ಲಿರುವ ಮೀನುಗಳ ಬಗ್ಗೆ ಅಲ್ಲ, ಅಂದ್ರೆ ಭಯಂಕರವಾದ ಆಳದಲ್ಲಿ ಭೂಮಿಯ ತಳಭಾಗದಲ್ಲಿ ಏನಿದೆ ಅಂತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸಮುದ್ರದ ಆಳದಲ್ಲಿ ಏನಿದೆ ಮತ್ತೆ ಭೂಮಿಯ ತಳಭಾಗದಲ್ಲಿ ಏನಿದೆ ಅನ್ನೋದನ್ನ ಇಂಟ್ರೆಸ್ಟಿಂಗ್ ಸ್ಟೋರಿಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೆ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಮ್ಮ ಭೂಮಿಯನ್ನ ಆಕಾಶದಿಂದ ಅಥವಾ ಮ್ಯಾಪ್ನಿಂದ ನೋಡಿದರೆ ಪೂರ್ತಿಯಾಗಿ ನೀಲಿ ಬಣ್ಣದಲ್ಲಿ ಕಾಣುತ್ತದೆ. ಇದಕ್ಕೆ ಕಾರಣ ಭೂಮಿಯಲ್ಲಿ 70% ನೀರು ಆವೃತವಾಗಿರುತ್ತದೆ. ಇದಕ್ಕೆ ಭೂಮಿಗೆ ಬ್ಲೂ ಪ್ಲಾನೆಟ್ ಎಂದು ಕೂಡ ಕರೆಯಲಾಗುತ್ತದೆ. ಭೂಮಿಯಲ್ಲಿ ನೀರು ಸಾಗರದಂತೆ ಸಮುದ್ರದಂತೆ ಪೂರ್ತಿಯಾಗಿ ಆವರಿಸಿದೆ. ಆದರೆ ಈ ಸಾಗರ ಸಮುದ್ರದಲ್ಲಿ ಅನೇಕ ಜಲಚರ ಜೀವಿಗಳು, ಭಯಾನಕ ಜೀವಿಗಳು ಕೂಡ ಇವೆ. ಇದಕ್ಕೆ ಸಾಗರ ಒಂದು ಅದ್ಭುತ ಎಂದು ಕೂಡ ಹೇಳಬಹುದು. ಆದರೆ ಸಾಗರದ ಆಳದಲ್ಲಿ ಏನೆಲ್ಲ ಇದೆ ಅಂತ ಇನ್ನೂ ಕೂಡ ಮನುಷ್ಯನಿಗೆ ಗೊತ್ತಿಲ್ಲ. ಆಶ್ಚರ್ಯವಾದ ವಿಷಯ ಏನಂದ್ರೆ, ಮನುಷ್ಯ ಸಾಗರದ ಆಳವನ್ನು ಬರೀ 5% ಮಾತ್ರ ಕಂಡುಹಿಡಿದಿದ್ದಾನೆ. ಮಿಕ್ಕ 65% ನಲ್ಲಿ ಏನಿದೆ, ಏನೆಲ್ಲ ಇದೆ ಅಂತ ಇನ್ನೂ ಕಂಡುಹಿಡಿಯದೇ ಇದ್ದಾನೆ. ಆದರೆ ಸಮುದ್ರದ ಆಳದಲ್ಲಿ ಸಾಕಷ್ಟು ಭಯಂಕರವಾದ ಮರ್ಮವಾದ ರಹಸ್ಯಗಳು ಉಂಟು. ಇವುಗಳನ್ನ ವಿಜ್ಞಾನಿಗಳು ಇನ್ನೂ ಕೂಡ ಕಂಡುಹಿಡಿತಾ ಇದ್ದಾರೆ. ಆದರೆ ಮನುಷ್ಯ ಕಂಡುಹಿಡಿದಿರುವುದು 36,000 ಅಡಿಗಳು ಮಾತ್ರ. ಈ ಆಳಕ್ಕೆ ಮರಿಯಾನಾ ಟ್ರೆಂಚ್ ಎಂದು ಕೂಡ ಹೆಸರನ್ನ ಇಡಲಾಗಿದೆ. ಇದೇ ರೀತಿ 2012ರಲ್ಲಿ ಡೀಪ್ ಸಿ ಚಾಲೆಂಜ್ ಒಂದರಲ್ಲಿ ಅವತಾರ್ ಫಿಲ್ಮ್ ಡೈರೆಕ್ಟರ್ ಜೇಮ್ಸ್ ಕ್ಯಾಮರಾನ್ ಅವರು 35,761 ಅಡಿ ಆಳಕ್ಕೆ ಹೋಗುತ್ತಾರೆ. ಇದಕ್ಕಿಂತ ಮುಂಚೆ 1960ರಲ್ಲಿ ಜಾಕ್ವಾಸ್ ಪಿಕಾರ್ಡ್ ಹಾಗೂ ಡಾನ್ ವಾಲ್ಶ್ ಇಬ್ಬರು ವಿಜ್ಞಾನಿಗಳು ಮರಿಯಾನಾ ಟ್ರೆಂಚ್ ಅಲ್ಲಿ 36,000 ಅಡಿಗಳವರೆಗೆ ಮಾತ್ರ ಕಂಡುಹಿಡಿದಿರ್ತಾರೆ. ಈ ಆಳಕ್ಕೆ ಸೂರ್ಯನ ಕಿರಣಗಳು ಕೂಡ ಹೋಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಮತ್ತೆ ಈ ಆಳದಲ್ಲಿ ಮನುಷ್ಯ ಆಗಿರ್ಬೋದು ಅಥವಾ ಮಷೀನ್ ಆಗಿರ್ಬೋದು, ಆ ಒಂದು ಒತ್ತಡಕ್ಕೆ ಯಾವುದು ಕೂಡ ಉಳಿಯುವುದಿಲ್ಲ, ಅಪಾಯ ಕೂಡ ಬರಬಹುದು ಎಂದು ಹೇಳಲಾಗುತ್ತದೆ. ಮತ್ತೆ ಮನುಷ್ಯ ಇದುವರೆಗೆ ಕಂಡುಹಿಡಿದಿರುವುದು 36,000 ಅಡಿಗಳು ಮಾತ್ರ. ಆದರೆ ವಿಜ್ಞಾನಿಗಳು ಈ ಆಳದಿಂದ ಇನ್ನೂ ಕೂಡ ಆಳಕ್ಕೆ ಹೋಗಬಹುದು ಎಂದು ಹೇಳುತ್ತಾರೆ. ಆದರೆ ಎಷ್ಟು ದೂರ ಎಂದು ಕೇಳಿದರೆ ಅವರ ಬಳಿ ಕೂಡ ಉತ್ತರವಿಲ್ಲ. ಈ ಆಳದಲ್ಲಿ ಒತ್ತಡ ಮಾತ್ರವಲ್ಲದೆ ಆಳದಲ್ಲಿ ಭಯಂಕರವಾದ ರಾಕ್ಷಸ ಜೀವಿಗಳು ಕೂಡ ಇದ್ದಾವೆ. 7,400 ಅಡಿ ಆಳದಲ್ಲಿ ಕೊಲೊಸಲ್ ಸ್ಕ್ವಿಡ್ ಕೂಡ ಇದೆ. ಇದು ಭಯಂಕರವಾದ ರಾಕ್ಷಸ ಜೀವಿಯಾಗಿದೆ. ಇದೊಂದು ಮಾತ್ರವಲ್ಲದೆ ಸ್ಪರ್ಮ್ ವೇಲ್ ಕೂಡ ಇದೆ. ಇದಕ್ಕಿಂತಲೂ ದೊಡ್ಡ ದೊಡ್ಡ ಭಯಾನಕ ಜೀವಿಗಳು ಕೂಡ ಇವೆ. ಇದೆಲ್ಲ ನಿಮಗೆ ಹೇಗೆ ಗೊತ್ತು ಎಂದು ಹೇಳಿದರೆ, ಇದು ಕಂಡುಹಿಡಿದು ನಿರೂಪಿಸಲ್ಪಟ್ಟ ಮಾಹಿತಿಯ ವಿಷಯಗಳಾಗಿದೆ. ಇದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳಲು ಸಮುದ್ರದ ಮೇಲ್ಭಾಗದಿಂದ ಬರೋಣ. ಅದೇ ಒಬ್ಬ ಈಜುಗಾರ 1 ಕಿಲೋಮೀಟರ್ ವರೆಗೆ ಆಕ್ಸಿಜನ್ ಸಿಲಿಂಡರ್ ಇಲ್ಲದೆ ನೀರಿನಲ್ಲಿ ಈಜಬಹುದು. ಅದೇ ಒಬ್ಬ ಈಜುಗಾರ ಆಕ್ಸಿಜನ್ ಸಿಲಿಂಡರ್ನ ಇಟ್ಟುಕೊಂಡು 328 ಅಡಿ ಆಳಕ್ಕೆ ಹೋಗಬಹುದು. ಅದಕ್ಕಿಂತ ಹೆಚ್ಚಿನ ಆಳಕ್ಕೆ ಹೋಗುತ್ತೇನೆ ಎಂದರೆ ಸಮುದ್ರದ ಒತ್ತಡಕ್ಕೆ ಆಕ್ಸಿಜನ್ ಸಿಲಿಂಡರ್ ಒಡೆಯಬಹುದು. ಆಕ್ಸಿಜನ್ ಸಿಲಿಂಡರ್ ಇಲ್ಲ ಅಂದ್ರೆ ಮನುಷ್ಯನಿಗೂ ಕೂಡ ಆಪತ್ತು ಬರಬಹುದು. ಇದರ ಆಳದಲ್ಲಿ ಕೆಲವು ಜೀವಿಗಳು ಮಾತ್ರ ಬದುಕುತ್ತಾ ಇರುತ್ತವೆ. ಇದೇ ಮಾದರಿಯಲ್ಲಿ ಬ್ಲೂ ವೇಲ್ ನ ನೋಡೋದಾದ್ರೆ, ಬ್ಲೂ ವೇಲ್ ಕೂಡ 1,148 ಅಡಿಯಿಂದ 1,640 ಅಡಿಗಳ ಆಳಕ್ಕೆ ಹೋಗುತ್ತದೆ. ಆದರೆ ಇದಕ್ಕಿಂತ ಮೇಲೆ ಆಳಕ್ಕೆ ಅದು ಹೋಗುವುದಿಲ್ಲ. ಇದೇ ರೀತಿ ಒಂದು ಜಲಾಂತರ್ಗಾಮಿ ನೌಕೆಯು 2,640 ಅಡಿ ಆಳಕ್ಕೆ ಹೋಗುತ್ತದೆ. ಇದಕ್ಕಿಂತ ಹೆಚ್ಚಿನ ಆಳಕ್ಕೆ ಹೋದರೆ ಅಲ್ಲಿನ ಪ್ರೆಷರ್ಗೆ ಅದು ಒಡೆದು ಹೋಗಬಹುದು ಅಥವಾ ನಾಶವಾಗಬಹುದು. ಮತ್ತೆ ಈ ಆಳದಲ್ಲಿ ಸೂರ್ಯನ ಕಿರಣಗಳು ಕೂಡ ಕಮ್ಮಿಯಾಗಿರುತ್ತವೆ ಎಂದು ಕೂಡ ಹೇಳಲಾಗುತ್ತದೆ. ಅದೇ ರೀತಿ 2,624 ಅಡಿ ಆಳದಲ್ಲಿ ಜ್ವಾಲಾಮುಖಿಯ ಬಿರುಕು ಹಾಗೆ ಆರ್ಕ್ವೆಟಿಕ್ ಆರ್ಗಾನಿಸಮ್ ಎನ್ನುವ ಜೀವಿಗಳು ಕೂಡ ಇರುತ್ತವೆ. ಅದೇ ರೀತಿ 36,000 ಅಡಿ ಆಳದಲ್ಲಿ ಒಂದು ಬಾವಿಯ ರೀತಿ ಕಾಣಲ್ಪಟ್ಟಿದ್ದು ಇದಕ್ಕೆ ಚಾಲೆಂಜರ್ ಡೀಪ್ ಕೂಡ ಎಂದು ಹೆಸರಿಸಲಾಗಿದೆ. ಈ ಚಾಲೆಂಜರ್ ಡೀಪ್ಗೆ ಮೌಂಟ್ ಎವರೆಸ್ಟ್ ಅನ್ನು ಕೂಡ ತಂದು ಹಾಕಿದರೂ ಅದಕ್ಕಿಂತ 2 ಕಿಲೋಮೀಟರ್ ಉದ್ದದ ಆಳವಿದೆ ಎಂದು ಕೂಡ ಹೇಳಲಾಗಿದೆ. ಇದೆಲ್ಲ ಹೇಗೆ ಗೊತ್ತು ಎಂದು ಕೇಳಿದರೆ,
ವಿಜ್ಞಾನಿಗಳು ಅಡ್ವಾನ್ಸ್ ಓಷಿಯೋನೋಗ್ರಫಿ ಮಷೀನ್ ನಿಂದ ಕಂಡುಹಿಡಿಯಲ್ಪಟ್ಟ ಮಾಹಿತಿಯಾಗಿದೆ. ಆದರೆ ಚಾಲೆಂಜರ್ ಡೀಪ್ ನ ಕೆಳಗೆ ಏನು ಇದೆ ಅಂತ ಇನ್ನೂ ಕೂಡ ಯಾರಿಗೂ ಗೊತ್ತಿಲ್ಲ. ಆದರೆ ಚಾಲೆಂಜರ್ ಡೀಪ್ ನ ಕೆಳಗೆ ನೀರು ಇರಬಹುದೆಂದು ವಿಜ್ಞಾನಿಗಳು ಊಹಿಸಲ್ಪಟ್ಟಿದ್ದಾರೆ. ಆದರೆ ಆ ನೀರು ಸಮುದ್ರದ ನೀರು ಅಲ್ಲ, ಬೇರೆ ನೀರು ಅಲ್ಲ. ಆದರೆ ಆ ನೀರು ಯಾವುದು ಇರಬಹುದು? ಸಾವಿರಾರು ವರ್ಷಗಳ ಹಿಂದೆ ಸಾಕಷ್ಟು ಹವಾಮಾನದಲ್ಲಿ ಬದಲಾವಣೆ ಆಗಿತ್ತು. ಈ ಹವಾಮಾನದಲ್ಲಿ ಬದಲಾವಣೆಯಾಗಿ ಸಾಕಷ್ಟು ಪ್ರಮಾಣದಲ್ಲಿ ಭೂಮಿಗೆ ಮಳೆಯ ರೂಪದಲ್ಲಿ ನೀರು ಬೀಳುತ್ತದೆ. ಆದರೆ ಈ ನೀರು ಬಿದ್ದಂತ ನೀರು ಸಮುದ್ರಕ್ಕೆ ಹೋಗಿ ಅಥವಾ ಕೆಲವು ನೀರು ಸಮುದ್ರದ ಆಳಕ್ಕೆ ಹೋಗಿ, ಕೆಲವು ನೀರು ಅಂತರ್ಜಲವಾಗಿ, ಇನ್ನು ಕೆಲವು ನೀರು ಸಮುದ್ರದ ತಳಭಾಗದಲ್ಲಿ ಅಥವಾ ಭೂಮಿಯ ತಳಭಾಗದಲ್ಲಿ ನದಿಯಂತೆ ಹರಿಯುತ್ತಿತ್ತು. ಈ ನೀರನ್ನು ಕೆಲವು ದಿನಗಳ ನಂತರ ಮನುಷ್ಯ ಬೋರ್ವೆಲ್ನ ಮೂಲಕ ನೀರನ್ನ ಪಡೆಯುತ್ತಿದ್ದ. ಇದಕ್ಕಿಂತ ಮುಂಚೆ ಬಾವಿಯ ರೂಪದಲ್ಲಿ ನೀರನ್ನ ಪಡೆಯುತ್ತಿದ್ದ. ಭೂಮಿಯ ಕ್ರಸ್ಟ್ಗೂ ಮತ್ತು ಭೂಮಿಯ ಮ್ಯಾಂಟಲ್ಗೂ ನಡುವೆ ಇರುವಂತ ನೀರು ಮಳೆಯ ನೀರೇ. ಇದು ಕಡಲಿನ ಆಳದಲ್ಲಿ ಹರಿದು ಭೂಮಿಯ ಕ್ರಸ್ಟ್ಗೆ ಹೋಗಿ ಸೇರುತ್ತದೆ. ಇದು ನಿಜ ಎಂದು ಹೇಳಿದರೆ ನೀವು ನಿಜಕ್ಕೂ ಆಶ್ಚರ್ಯ ಪಡುತ್ತೀರಾ. ಆದರೆ ಸಮುದ್ರದ ತಳಭಾಗದಲ್ಲಿ ನದಿಯಂತೆ ನೀರು ಹರಿಯುತ್ತದೆ ಎಂದರೆ ನಿಜಕ್ಕೂ ಆಶ್ಚರ್ಯ. ಇದು ಹೇಗೆ ಎಂದು ನೋಡೋದಾದ್ರೆ, ಉದಾಹರಣೆಗೆ ಗಲ್ಫ್ ಆಫ್ ಮೆಕ್ಸಿಕೋ ನದಿಯ 100 ಅಡಿ ಆಳದಲ್ಲಿ ಸಿನೋಡ್ ಆಂಜೆಲಿಟಾ ಎಂಬ ನದಿಯನ್ನ ಕಂಡುಹಿಡಿದ್ದಾರೆ. ಇದೇ ಮಾದರಿಯಲ್ಲಿ ಬ್ಲಾಕ್ ಸಿ ಅಂಡರ್ ನಲ್ಲಿ ರಿವರ್ ಅಂಡರ್ ಸೀನ ಕಂಡುಹಿಡಿದಿದ್ದಾರೆ. ಇದು ಪ್ರಪಂಚದ 6ನೇ ದೊಡ್ಡ ನದಿ ಎಂದು ಕೂಡ ಹೇಳಲಾಗಿದೆ. ಅದೇ ರೀತಿ ಭೂಮಿ ಮತ್ತು ಸಮುದ್ರದ ಆಳದಲ್ಲಿ ನದಿಗಳು ಹರಿಯುವುದಲ್ಲದೆ ನೀರು ಕೂಡ ಇದೆ ಎಂದು ಹೇಳಲಾಗಿದೆ. ಅದೇ ರೀತಿ ಸಮುದ್ರದ ಆಳದಲ್ಲಿ ಹರಿಯುವ ನದಿಯ ನೀರು ಸಮುದ್ರದ ಜೊತೆ ಏಕೆ ಬೆರೆಯುವುದಿಲ್ಲವೆಂದು ಯೋಚಿಸ್ತೀರಾ? ಇದಕ್ಕೆಲ್ಲ ಕಾರಣ ನೀರಿನ ಸಾಂದ್ರತೆ ಮತ್ತೆ ಭೂಮಿಯ ರೊಟೇಷನ್ ಮತ್ತೆ ಭೂಮಿಯ ತಾಪಮಾನದಿಂದಾಗಿ ನೀರು ಮಿಶ್ರಣವಾಗದೆ ಹೋಗುತ್ತದೆ. ಇದು ಮಾತ್ರವಲ್ಲದೆ ಕೆಲವು ಸೂರ್ಯನ ಕಿರಣಗಳು ಬಿದ್ದ ಜಾಗದಲ್ಲಿ ನೀರು ಬಿಸಿಯಾಗಿರುತ್ತದೆ, ಇನ್ನು ಕೆಲವು ಕಡೆ ನೀರು ತಣ್ಣಗಾಗಿರುತ್ತದೆ. ಇದು ಮಾತ್ರವಲ್ಲ, ಭೂಮಿಯ ಸಾಗರದ ಆಳದಲ್ಲಿ ಭೂಮಿಯ ರೊಟೇಷನ್ ಇಂದಾಗಿ ಅದಿರುಗಳ ಮೂಲಕ ಚಿಕ್ಕದಾಗಿ ಕರೆಂಟ್ ಶುರುವಾಗಿ ನಂತರ ಅದು ದೊಡ್ಡದಾಗಿ ನದಿಗಳ ರೂಪದಲ್ಲಿ ಹರಿಯುತ್ತದೆ. ಅದೇ ರೀತಿ ಇನ್ನೊಂದು ದೊಡ್ಡ ನದಿಯನ್ನ ನೋಡೋದಾದ್ರೆ ಗಲ್ಫ್ ಸ್ಟ್ರೀಮ್. ಇದು ಸಾಗರದ ಆಳದಲ್ಲಿ ಹರಿಯುವಂತ ಪ್ರಪಂಚದ ದೊಡ್ಡ ನದಿ. ಇದಕ್ಕೆ ಹಲವಾರು ನದಿಗಳು ಬಂದು ಸೇರುವುದಲ್ಲದೆ ಇದು ಪ್ರಪಂಚದ ಅತಿ ದೊಡ್ಡ ನದಿ ಎಂದು ಹೆಸರಾಗಿದೆ. ಅದೇ ರೀತಿ ಹಲವು ವರ್ಷಗಳ ಹಿಂದೆ ಬಿದ್ದಂತ ಮಳೆಯ ನೀರು ಸಾಗರದ ಮೇಲ್ಭಾಗಕ್ಕೆ ಹೋಗಿ ಸೇರುವುದಲ್ಲದೆ ಸಾಗರದ ಕೆಳಭಾಗಕ್ಕೂ ಹೋಗಿ ಸೇರಿಕೊಂಡಿವೆ. ಅದೇ ರೀತಿ ಫ್ರೆಂಡ್ಸ್, ಈಗ ನಿಮಗೆ ಅರ್ಥವಾಗಿದೆ ಸಾಗರದ ಆಳ ಎಷ್ಟಿದೆ ಮತ್ತೆ ಸಾಗರದ ಆಳದಲ್ಲಿ ಏನೆಲ್ಲ ಇದೆ ಎಂದು. ಫ್ರೆಂಡ್ಸ್, ಸಾಗರದ ಆಳದಲ್ಲಿ ಹಾಗೂ ಭೂಮಿಯ ತಳಭಾಗದಲ್ಲಿ ಅದೆಷ್ಟೋ ಮರ್ಮವಾದ ಸಂಗತಿಗಳು ಉಂಟು. ಆದರೆ ಇವುಗಳನ್ನೆಲ್ಲ ಮನುಷ್ಯನು ಇನ್ನೂ ಕೂಡ ಕಂಡುಹಿಡಿಯದೆ ಇದ್ದಾನೆ. ಉದಾಹರಣೆಗೆ ಬರ್ಮುಡಾ ಟ್ರಯಾಂಗಲ್ ನ ರಹಸ್ಯ ಮತ್ತೆ ಟೈಟಾನಿಕ್ ನ ರಹಸ್ಯ ಇನ್ನೂ ರಹಸ್ಯವಾಗಿಯೇ ಉಳಿದಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಕೂಡ ಶೇರ್ ಮಾಡಿ ಮತ್ತೆ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.